ಎಲ್ಲದಕ್ಕೂ ಸ್ಪೇಸ್ ಸಿಗ್ಬೇಕು. ಈಗ ಮೊದಲೇ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತಂದಾಗ ನಾನು ಜನನ ಬ್ಲೇಮ್ ಮಾಡ್ತಿಲ್ಲ. ವೆನ್ ದೇರ್ ಆರ್ ಫಿಲ್ಮ್ಸ್ ಕಮಿಂಗ್, ಈಗ 9ಕ್ಕೆ ನಾಡಿದ್ದು ಭೀಮಾ ಇದೆ. ಸೊ ಭೀಮಾ ಆಗಿ ಸೆಕೆಂಡ್ ವೀಕು ಆ ಸ್ಪೇಸ್, ಅವ್ರ ರಜತ್ ಸ್ಪೇಸ್ಗೆ ಅಟ್ಲೀಸ್ಟ್ 2 ವೀಕ್ಸ್ ಬೇಕು. 2 ಸಿನಿಮಾಗೆ ಸ್ಪೇಸ್ ಇದೆ ಥಿಯೇಟ್ರಲ್ಲಿ ಮಾಡೋಕ್ಕೆ. 15th ಗಣೇಶ್ ಪಿಕ್ಚರ್ ಇದೆ, ಗಣೇಶ್ ಸರ್ ಪಿಕ್ಚರ್ ಇದೆ, ಮತ್ತು ಇಂದ್ರಜಿತ್ ಅವ್ರು ಫಸ್ಟ್ ಟೈಮ್ ಮಗನ್ ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ಹ್ಯಾವ್ ಅ ಸೆಂಟಿಮೆಂಟ್, ಲಂಕೇಶ್ ಸರ್ ಅವ್ರದ್ದು ಹುಟ್ಟಿದಬ್ಬ August 15th ಇತ್ತು ಅಂತ ಅವ್ರು ಅದೇ ಡೇಟ್ ಬರಬೇಕು. ವಾಲಂಟಿಯರ್ ಟು ಗೋ ಫಾರ್ವರ್ಡ್, ಇನ್ಯಾವುದೂ ಇಲ್ಲ. ಪಿಕ್ಚರ್ ಕಾನ್ಫಿಡೆನ್ಸ್ ಇರಲಿಲ್ಲ. ಐ ಥಿಂಕ್ ಅವ್ರ ಉತ್ತರ ಕೊಟ್ಟಾಯ್ತು. ಥ್ಯಾಂಕ್ ಯು. ವಾಲಂಟಿಯರ್ ಅಲ್ಲಲ್ಲ ಶಾರದಾ ಅವರೇ, ವಿ ವಾಲಂಟಿಯರ್ಡ್ ಆ್ಯಂಡ್ ವೆಂಟ್ ಫಾರ್ವರ್ಡ್ ಫಾರ್ ಎಲ್ಲರಿಗೂ ನೀಟಾಗಿ ಸ್ಕೆಡ್ಯೂಲ್ ನೀಟಾಗಿ ಸಿಕ್ಲಿ, ಎಲ್ಲ ಥಿಯೇಟ್ರಲ್ಲಿ ಎಲ್ಲರಿಗೂ ಸ್ಪೇಸಿಂಗ್ ನೀಟಾಗಿ ಸಿಕ್ಲಿ ಅಂತ ಒಂದೇ ಕಾರಣಕ್ಕೋಸ್ಕರ 23rd ನಾವೇ ಹೋದ್ವಿ. ಸಿನಿಮಾ ಇಸ್ ಸೆಲೆಬ್ರೇಷನ್ ಅಂತಾರೆ. ಎಷ್ಟು ಸಿನಿಮಾ ಬಂದ್ರು, ಇವಾಗ ಬೇರೆ ಸಿನಿಮಾ ಬಂದಾಗ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬಂದಾಗ ನಾವು ಬರಲ್ಲ ಅಂತಾರೆ. ನಮ್ಮ ಸಿನಿಮಾ ಜೊತೆ ಬರಕ್ಕೆ ಯಾಕೆ ಅಷ್ಟೊಂದು ಇದು ನಿಮ್ಗೆ? ನಮ್ಮ ಸಿನಿಮಾ ಎಲ್ಲಾ ನೋಡ್ಲಿ ಅಂತ ಅಂದ್ಬಿಟ್ಟು ಕನ್ನಡ ಸಿನಿಮಾ ಜೊತೆ ನೀವ್ ಹೇಳಿದ ರೀತಿ ಹಾಲಿಡೇ ವೀಕೆಂಡ್ ಅಂತ ಏನ್ರಿ, 4 ದಿವಸ ರಜಾ ಅಂತ ಅಂದ್ರೆ 4 ದಿವಸದಲ್ಲಿ 3 ಸಿನಿಮಾ ನೋಡಲ್ವಾ ಜನರು? ಬಟ್ ಥಿಯೇಟರ್ ಅಷ್ಟೇ ತಾನೇ ಇರೋದು, ಎಕ್ಸ್ಟ್ರಾ ಥಿಯೇಟರ್ ಆಗಲ್ವಲ್ಲ. ಆಮೇಲೆ ಅಲ್ಲ ಒಂದು ನಿಮಿಷ ಆನ್ಸರ್, ಥಿಯೇಟರ್ ಅಷ್ಟೇ ತಾನೇ ಇರೋದು. ಭೀಮಾ ಬೇರೆ ಇದೆ. ಸೊ ಭೀಮಾಗ ಒಂದು 2 ವೀಕ್ಸ್ ಸ್ಪೇಸ್ ಬೇಕು. ಗಣೇಶ್ ಸರ್ದು ದೊಡ್ಡ ರಿಲೀಸ್ ಆಗುತ್ತೆ. ಸೊ ಈ ಟೈಮಲ್ಲಿ ನಮ್ದು ರಿಲೀಸ್ ಜೊತೆಗೆ ಬಂದಾಗ ಎಲ್ಲರಿಗೂ ಏನಿಲ್ಲ, 5 ಶೋ ಸಿಗೋದ್ ಕಡೆ 2 ಶೋ ಸಿಗುತ್ತೆ. ಐ ನೀಡೆಡ್ 5 ಶೋಸ್. ನೀವೀಗ ಹೇಳ್ತಾರಲ್ವ 12 ಕೋಟಿ ತೆಗಕ್ಕೆ ನಂಗೆ 5 ಶೋ ಬೇಕು. 2 ಕೋಟಿ 2 ಶೋಲಿ 12 ಕೋಟಿ ತೆಗಿಯೋಕ್ಕಾಗಲ್ಲ. ಚೆನ್ನಾಗಾದ್ರೆ 12 ಕೋಟಿನೂ ಬರ್ಬೋದು, 50 ಬರ್ಬೋದು. ಚೆನ್ನಾಗಾಗಿಲ್ಲ ಅಂದ್ರೆ ಏನು ಬರ್ತದೆ. ಸೊ ಇಟ್ಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಹೌ ಆಡಿಯನ್ಸ್ ಇಸ್. ಸೋಲೋ ಇದ್ದಾಗ ಸ್ಪೇಸಿಂಗ್ ಜಾಸ್ತಿ ಇರುತ್ತೆ. ಆಡಿಯನ್ಸ್ ಈಗ ನಂಗೆ 2 ಶೋ ಸಿಕ್ಕಿದಾಗ ಮಾರ್ನಿಂಗ್ ಮಾರ್ಟಿ ಮಾತ್ರನೇ ಸಿಗ್ಬೋದು. ಫಸ್ಟ್ ಶೋ ಸೆಕೆಂಡ್ ಶೋ ಸಿಗದೇ ಇರ್ಬೋದು. ಆ ಟೈಮಲ್ಲಿ ಒಬ್ಬ ಆಡಿಯನ್ಸು ಮಾರ್ನಿಂಗ್ ಮಾರ್ಟಿ ನೋಡೋಕ್ಕಾಗಲ್ಲ. ಫಸ್ಟ್ ಶೋ ಸೆಕೆಂಡ್ ಶೋ ಅವನಿಗೆ ನೋಡೋ ಟೈಮ್ ಇದ್ರೆ, ಶೋನೇ ಇಲ್ದಿದ್ದಾಗ ನಾನು ಏನು ಮಾಡ್ತಾರೆ? ಇಟ್ಸ್ ಆಲ್ ಆನ್ ಡೇಟಾ ಅಲ್ವಾ. ಸೆಕೆಂಡ್ ವೀಕ್ ನಂಗೆ ಶೋ ಸಿಗಬೇಕು ಅಂದರೆ ಫಸ್ಟ್ ವೀಕ್ ನನಗೆ ನಂಬರ್ಸ್ ಚೆನ್ನಾಗಿರ್ಬೇಕು. ಫಸ್ಟ್ ವೀಕೆ ನಂಬರ್ ಸರಿ ಇಲ್ಲ ಅಂದರೆ ಇಷ್ಟೊಂದು ಫಿಲ್ಮ್ ಇದ್ದಾಗ ಸ್ಥಾನನೇ ಕೊಟ್ಟಿಲ್ಲ. ಫ್ರೂಟ್ ಕೊಟ್ಟಿದ್ದಾರೆ. ಅದನ್ನ ಯಾಕೆ ಕೊಟ್ಟಿದ್ದಾರೆ ಅಂತ, ಮತ್ತೆ ನಿಮ್ ಸಿನಿಮಾದಲ್ಲಿರೋ ಪಾತ್ರಧಾರಿಗಳಿಗೆ ಯಾರು ಕೊಡ್ತೀರಾ ಅದನ್ನ ಅಂತ ಫ್ರೂಟಾ ನೋಡಿ, ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಏನ್ ನಿಮ್ ಪ್ರಶ್ನೆ? ಸಿನಿಮಾದಲ್ಲಿ ಯಾರಿಗೋ ಕೊಟ್ಟಿದ್ದೀನಿ, ಅದನ್ನ ಟಿಕೆಟ್ ತಗೊಂಡು ನೋಡಿ ಯಾರು ಕೊಟ್ಟಿದ್ದೀನಿ ಅಂತ. ಆಮೇಲೆ ಇನ್ನೊಂದು ಏನೋ ಕೇಳಿದ್ರಿ, ಯಾಕೆ ಹಿಡ್ಕೊಂಡಿದ್ದೀರ ಅಂತ. ಏನ್ ಗೊತ್ತಾ, ಶಾಖಾಹಾರಿನಲ್ಲಿ ನಿಮ್ ಹತ್ರ ಬಂದವ್ರನ್ನ ಏನ್ ಮಾಡ್ತೀರಾ ಅಂತ ಎಲ್ರಿಗೂ ಗೊತ್ತಿದೆ. ಸೊ ನಿಮ್ಮನ್ನ ಗೋಪಾಲ್ ದೇಶಪಾಂಡೆ ಅವರು ಏನ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಇಲ್ಲೂ ಕೂಡ ಅದೇ ರೀತಿ ಒಂದು ಟಗ್ ಆಫ್ ವಾರ್ ಜುಗಲ್ಬಂದಿ ಹೇಗಿರುತ್ತೆ ಹಂಗೆ ಮಾಡಿದ್ರೆ ಪ್ರೇಕ್ಷಕರು ಕಬಳಕ್ ಆಗ್ತಾರೆ. ಎಲ್ಲ ಹಂಗೆ ಮಾಡ್ತೀರ ಅಂದ್ಬಿಟ್ಟು. ಇದು ತುಂಬ ಮ್ಯಾಜಿಕಲ್ ಫಿಲಿಮು. ಆಮೇಲೆ ತುಂಬ ವೆಲ್ ಡಿಸೈನ್ ಅಂತ ನಾನು ಆವಾಗಲೇ ಹೇಳ್ದಂಗೆ ಒಂಥರದ್ದು ಹೌದಲ್ವಾ, ಯಾರು ಬೇಕಾದ್ರೂ ಮಾಡ್ಬೋದಲ್ವಾ ಇದನ್ನು, ಅಂದರೆ ಯೋಚನೆ ಮಾಡಿದ್ರೆ ಅದು ದುಡ್ಡಿದ್ದಷ್ಟಕ್ಕೆ ಮಾಡ್ತೀವಿ ಅಂತಲ್ವ, ಹೌದಲ್ವಾ ಇದೊಂದೆಷ್ಟು ಡಿಸೈನಾಗಿ ಆಯ್ತಲ್ವಾ ಅಂತ. ಅದರಲ್ಲಿ ನಮ್ಮನ್ನು ಹೆಂಗೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು ಅದು ಅದೇ ನೀವು ಅವಾಗಲೇ ನೀವು ಕೇಳ್ತಿದ್ದಂಗೆ 1 mm-ಗೂ 1 kg ಏನು ಡಿಫ್ರೆನ್ಸ್ ಆಗುತ್ತೆ ಅಂತ. 1 mm ತಗೊಂಡು 3 ದಿವಸ ಮಲ್ಕೊಳ್ಳೋಣ 1 kg ಕುಡಿದ್ಬಿಟ್ರೆ ಏನಾಗ್ತಾರೆ ಅಂತ ಆ ಥರದ್ದು. ಯಾರಾದ್ರೂ ಒಬ್ರು ಇರ್ಬೇಕೇನೋ, ಸಸ್ಪೆನ್ಸ್ ಗೊತ್ತಿಲ್ಲ. ಸೊ ಏನಿದು ಅಂತಂದ್ರೆ ಅಂದ್ರೆ ಅದರಲ್ಲೂ ಒಂದು ರೀತಿ ನಿಮ್ದು ರಫ್ ಅಂಡ್ ಟಫ್ ಕ್ಯಾರೆಕ್ಟರ್. ಬಟ್ ಈ ಲೆವೆಲ್ಗಲ್ಲ ಆಕ್ಚುಲಿ. ಐ ಥಿಂಕ್ ಅಲ್ಲಿ ಬರೀ ಕ್ಲೈಮ್ಯಾಕ್ಸ್ ಅಲ್ಲಿ 1-2 ಸೀನ್ಸ್ ಇತ್ತು, 1 ಫೈಟ್ ಸೀಕ್ವೆನ್ಸಸ್ ಇತ್ತು. ಬಟ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ 4 to 5 ಸೀಕ್ವೆನ್ಸಸ್ ಇದೆ, ಬರೀ ಲೈಕ್ ಆಕ್ಷನ್ ಸೀಕ್ವೆನ್ಸಸ್. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಅಂಡ್ ಏನಂದ್ರೆ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಅ ಬಿಟ್ ಆಫ್ ಅ ಚಾಲೆಂಜ್. ಯಾಕಂದ್ರೆ ಈ ತರ ಒಂದು ಪಾತ್ರ ನಾನು ನನ್ನ ಕರಿಯರಲ್ಲಿ ಇಲ್ಲಿವರೆಗೂ ಮಾಡಿಲ್ಲ. ಐ ಥಿಂಕ್ ದಟ್ಸ್ ವೈ ಐ ವಾಂಟೆಡ್ ಟು ಸಾರ್ಟ್ ಆಫ್ ಡೂ ಇಟ್. ಸೊ ಇಟ್ಸ್ ವೆರಿ ಗುಡ್. ಶರ್ಮಿಳಾ, ಆಕ್ಚುಲಿ ಲೈಕ್ ನಾವು ನಿಮ್ಮನ್ನ ಚಿಕ್ಕ ವಯಸ್ಸಿದ್ದಾಗ ನೋಡ್ತೀವಿ. we have seen you in films like ನವಗ್ರಹ.
ಬಟ್ ಸಮ್ವೇರ್ ಆ ಗ್ಯಾಪ್ ನೋಡಿದಾಗ ಇವಾಗ ಏನೋ ವಾಪಸ್ ನೀನು ಹೊಸದಾಗಿ ಬಂದಿದ್ಯಾ ಅಂತ ಅನ್ಸುತ್ತೆ ನನಗೆ. ಶರ್ಮಿಳಾ ಇಸ್ ಲೈಕ್ ಯು ಆರ್ ಬೀಯಿಂಗ್ ವೆರಿ ಕೈಂಡ್. ಬರೀ ನನಗೆ ತುಂಬಾ ಶಿ ಇಸ್ ಬೀನ್ ವೆರಿ ಕೈಂಡ್. ಬಟ್ ಕೈಂಡ್ ಅಲ್ಲ ಏನಕ್ಕೆ ಅಂದ್ರೆ ಶರ್ಮಿಳಾ 2.0 ಮಧ್ಯ ಈ ಸಿನಿಮಾನೇ ಬೇಡ ಅಂತ ಬಿಟ್ಟೋಗಿರೋ ಅಂತ ಅನ್ಸ್ತು ನನಗೆ. Correct. But I think, I mean, I want to do good films, and actually, ನೀವು ಜನಾರ್ದನ್ ಸರ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಯಾಕೆ ತುಂಬಾ ದಿವಸ ಆಯಿತು. I think it's better to be a part of a project which you think is going to release at one point rather than doing 10 wrong projects ಅಲ್ಲ. ಅಂದರೆ ಈಗ ಸಿನಿಮಾ ಕೆಲವು ಸ್ಕ್ರಿಪ್ಟ್ಸ್ ನಾನು ಕೇಳಿದ್ದೀನಿ, ಬಟ್ ಐ ಥಿಂಕ್ ಆಸ್ ಅ ಪ್ರೊಡ್ಯೂಸರ್ ಯು ಆಲ್ಸೋ ಥಿಂಕ್ ಆಫ್ ಈಗ ಹೆಂಗ್ ರಿಲೀಸ್ ಆಗುತ್ತೆ, ವಾಟ್ ಇಸ್ ದ ರಿಲೀಸ್ ಪ್ರಾಸೆಸ್, ಅವೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಬಿ ಅ ಪಾರ್ಟ್ ಆಫ್ ಅ ಫಿಲ್ಮ್ ದಟ್ಸ್ ಗುಡ್ ವಿತ್ ಅ ಗುಡ್ ಪ್ಯಾಕೇಜ್ ಅಂತ ಹೇಳ್ಬೋದು. I know better than powder, ಯಾಕಂದ್ರೆ we have such a stellar producer cast ಅಂತ ಹೇಳ್ಬೋದು. ಧನ್ಯಾಗಂತೂ ಕೇಳಲೇಬೇಕು ಅಂತ. ಟ್ಯಾಲೆಂಟ್ ಎಲ್ಲರೂ ನೋಡ್ತಾ ಇದ್ದಾರಾ, ಅದಕ್ಕೋಸ್ಕರ ನಿಮಗೆ ರೋಲ್ಸ್ ಬರ್ತಾ ಇದೆಯಾ ಹೇಗೆ? ಅದನ್ನ ಪ್ರೊಡ್ಯೂಸರ್ಸ್ನ ಕೇಳಬೇಕು. ಅಲ್ಲ ನಿಮ್ಗೆ ಏನು ಅನ್ಸುತ್ತೆ? ಬಿಕಾಸ್ ಎವ್ರಿ ಟೈಮ್ ಪೀಪಲ್ ಸೇ ಓಕೆ ಐ ಆಮ್ ಫ್ರಮ್ ದ ರಾಜ್ಕುಮಾರ್ ಫ್ಯಾಮಿಲಿ. ಐ ಯು ಫೀಲಿಂಗ್ ಓಕೆ? I'll be honest with you. I think ಆ ಒಂದು ನೋಷನ್ ಗ್ಯಾರಂಟಿ ಇದ್ದೇ ಇರುತ್ತೆ. ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಆ್ಯಂಡ್ ರೈಟ್ಫುಲ್ಲಿ ಸೊ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟಪಟ್ಟು ನನ್ನನ್ನು ಕಾಸ್ಟ್ ಮಾಡ್ತಾ ಇದ್ದಾರೆ. ಆಡಿಯನ್ಸಸ್ ಕೂಡ ಈಗೀಗ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಕೂಡ ನನಗೆ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್. ಯುವರ್ ಟ್ಯಾಲೆಂಟ್ ಇಸ್ ವರ್ಕಿಂಗ್ ಅನ್ಸುತ್ತೆ. ಓಕೆ ಇದೆ ಮತ್ತೆ ಆಡಿಯನ್ಸ್ಗೆ ಒಳ್ಳೆ ಮಜಾ ಇದೆ ಅಂತ ಹೇಳ್ತಾ ಇದ್ದೀರಾ. ಈ ಕ್ಲೈಮ್ಯಾಕ್ಸ್ ಪೋಸ್ಟರ್ ಮುಗಿದ್ಮೇಲೆ ಪೌಡರ್ 2 ಏನಾದರೂ ಬರೋ ಸಾಧ್ಯತೆ ಇದೆಯಾ? ಈ ಕ್ವಶನ್ ಯಾಕೆ ಬರಲಿಲ್ಲ ಅಂತ ಅವಾಗಿನ ಕಾಯ್ತಿದ್ದೆ. 2 ಯಾರಾದ್ರೂ ಒಬ್ರು ಕೇಳಬೇಕು. ಲಾಸ್ಟ್ ಸೀನ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು. ಮ್ಯಾಮ್ ಅವರು ಪಾಪ ಕಾಯ್ತಿದ್ದಾರೆ, ಅವ್ರಿಗೊಂದು ಚಾನ್ಸ್ ಕೊಡೋದು. ಸೊ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೊಸ ಫೀಮೇಲ್ ಲೀಡ್ಸ್ ಬಂದು ಅವ್ರನ್ನ ನೆಕ್ಸ್ಟ್ ಮೂವಿಲಿ ನಾವು ನೋಡೋದು ತುಂಬಾ ಕಷ್ಟ. ಬಿಕಾಸ್ ಅವ್ರಿಗೆ ಚಾನ್ಸಸ್ ಸಿಗಲ್ಲ, ಜಾನ್ರಸ್ ಚೂಸ್ ಮಾಡೋ ಆಪ್ಷನ್ಸ್ ಇರಲ್ಲ ಅಂತ. ನಿಮ್ಮನ್ನ ಕೆಲವು ವರ್ಷಗಳಿಂದ ಮೂವಿ ಮಾಡ್ಕೊಂಡು ಬಂದಿರೋದು ನೋಡಿದೀವಿ. ಸೊ ನಿಮಗೆ ಏನಕ್ಕೆ ಪೌಡರ್ ನಾನು ಮಾಡಿದ್ರೆ ನೆಕ್ಸ್ಟ್ ಮೂವಿ ಕ್ಲಿಕ್ ಆಗುತ್ತೆ, ನನ್ನ ಕೆರಿಯರಲ್ಲಿ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ಅಂತ ಯಾವ ಪಾಯಿಂಟಲ್ಲಿ ಅನಿಸಿ ನೀವು ಪೌಡರ್ನ ಚೂಸ್ ಮಾಡಿದ್ರಿ? ಐ ಥಿಂಕ್ ನನಗೆ ಯೋಗಿ ಸರ್ ಫೋನ್ ಮಾಡಿ ಒಂದ್ಸತಿ ಕತೆ ಕೇಳಿ ಅಂತ ಹೇಳಿದ್ರು. ಜನಾರ್ದನ್ ಸರ್ ಮನೆಗೆ ಬಂದು ನನಗೆ ಕತೆ ಹೇಳಿದಾಗ ಐ ಆಮ್ ವೆರಿ ಸ್ಕೇರ್ಡ್ ಆಫ್ ಕಾಮಿಡಿ. ನನಗೆ ನಾನು ಕಾಮಿಡಿ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ವೆನ್ ಇಟ್ ಕೇಮ್ ಟು ಮಿ ಆಸ್ ಅ ಚಾಲೆಂಜ್, ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಪ್ರಯತ್ನ ಮುಂಚೆ ನಡೆದಿಲ್ಲ. ಸೊ ಆ ಥರ ಒಂದು ಕಾನ್ಸೆಪ್ಟ್ನಲ್ಲಿ ಇಂಥ ಒಂದು ಸ್ಟೆಲರ್ ಕಾಸ್ಟಲ್ಲಿ ನಾನೊಬ್ಳಾಗಿರ್ತೀನಿ ಅಂತ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ಸೊ ನೀವು ಆ ಮೂವಿಗೆ 100% ಜಸ್ಟಿಸ್ ಕೊಟ್ಟಿದ್ದೀರಾ ಅಂತ ಅನ್ಸುತ್ತಾ ನಿಮಗೆ? 100% ಕೊಟ್ಟಿದ್ದಾರೆ ಮೇಡಮ್. ನಾನು ಅದನ್ನ ಎಂಡೋರ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.